ನಮಸ್ಕಾರ ಸ್ನೇಹಿತರೆ, ನನ್ನ ಜೊತೆ ರಾಜೇಶ್ವರಿ ಅವರು ಇದ್ದಾರೆ. ಅವ್ರಿಗೆ ಬೋತ್ ನೀ ಸರ್ಜರಿ ಮಾಡಿದ್ದೆ, ಅವ್ರ ಮಗಳಿದ್ದಾರೆ. ಸೊ ಇಬ್ಬರು ಅವರ ಎಕ್ಸ್ಪೀರಿಯೆನ್ಸು, ಅವ್ರ ಫ್ಯಾಮಿಲಿ, ಸರ್ಜರಿ ಹೇಗಾಯಿತು, ಎಷ್ಟು ದಿನ ಅಡ್ಮಿಷನ್ನು ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಬೋತ್ ನೀ ರಿಪ್ಲೇಸ್ಮೆಂಟ್ ಬಗ್ಗೆ, ಅವ್ರ ರಿಕವರಿ ಕೇಳೋಣ ಏನು ಹೇಳ್ತಾರೆ ಅಂತ. ನಮಸ್ಕಾರ, ಹೇಳಿ. ನಮಸ್ತೆ. ಒಂದು 3-4 ಇಯರ್ಸಿಂದ ನನಗಿತ್ತು ನೀ ಪೇಯ್ನ್ ಇತ್ತು. ದೆನ್ ಡಾಕ್ಟರ್ ಕನ್ಸಲ್ಟೇಷನ್ ಒಂದು ಸುಮಾರು 2 ಇಯರ್ಸಿಂದ ಹೇಳ್ತಾ ಇತ್ತು. ದೆನ್ ಐ ಅಂಡರ್ವೆಂಟ್ ಸರ್ಜರಿ ಇನ್ ಅಕ್ಟೋಬರ್ 25. ದೆನ್ ಒಂದು ಫಸ್ಟ್ 2 ಮಂತ್ಸ್ ಸ್ವಲ್ಪ ಕಷ್ಟ ಅನಿಸಿತ್ತು, ಪೇಯ್ನ್ ಇತ್ತು. ಆ್ಯಂಡ್ ವಿತ್ ಫಿಸಿಯೋ ಸ್ವಲ್ಪ ಜಾಸ್ತಿ ಆಗೋದು. ದೆನ್ ಡಾಕ್ಟರೇ ಹೇಳಿದರು ಟ್ರೈಸ್ ಎ ವೀಕ್ ಮಾಡ್ಕೊಳ್ಳಿ ಅಂತ. ಆಮೇಲೆ ಮನೇಲೇ ಸ್ವಲ್ಪ ಅವ್ರು ಹೇಳಿದ್ನೆಲ್ಲ ಮಾಡ್ಕೋತಾ ಇದ್ದೆ. ಬೈ ಜಾನ್ ಎಂಡ್ ನಂಗೆ ತುಂಬ ಕಂಫರ್ಟ್ ಸಿಕ್ತು. ಸ್ವಲ್ಪ ತೊಂದರೆ ಇತ್ತು ಫಸ್ಟ್ 2 ಮಂತ್ಸ್. ದೆನ್ ಎವ್ರಿಥಿಂಗ್ ಸಬ್ಸೈಡೆಡ್. ಪೇಯ್ನೂ ಹೋಯಿತು, ನಿದ್ದೆನೂ ಚೆನ್ನಾಗಿ ಬರೋದು. ನೌ ಐ ಕ್ಯಾನ್ ವಾಕ್ ಫ್ರೀಲಿ. ನನ್ನ ಕೆಲಸ ಮುಂಚೆ ಹೆಂಗೆ ಮಾಡ್ತಿದ್ನೋ ಎಲ್ಲ ಮಾಡ್ಕೋತೀನಿ. ಅಫ್ಕೋರ್ಸ್ ಲಿಟಲ್ ಸ್ಲೋ, ನಾಟ್ ಲೈಕ್ 50-60ಸಲ್ಲಿರೋ ಥರ ನಡೆಯೋಕ್ಕಾಗಲ್ಲ, ಬಟ್ ಐ ಕ್ಯಾನ್ ಮ್ಯಾನೇಜ್. ಸೊ ನಿಮಗೆ ಎಷ್ಟು ಏಜ್? ನನಗೆ 74. ಡಯಾಬಿಟಿಸ್ ಇದೆಯಾ? ಆ್ಯಕ್ಚುಲಿ ಬಾರ್ಡರ್ ಲೈನ್ಲಿ ಬಂತು, ಇದು ಟೆಸ್ಟ್ ಮಾಡಿಸ್ಕೋಬೇಕಾದ್ರೆ. ಸೊ ನಾವು ಹಾಸ್ಪಿಟ್ಲಲ್ಲಿ ಎಷ್ಟು ದಿನ ಅಡ್ಮಿಟ್ ಮಾಡಿದ್ದು ನಿಮ್ಗೆ? ನಾವು ವೆನ್ಸ್ಡೇ ಸೇರಿಕೊಂಡಿದ್ದು. ಥರ್ಸ್ಡೇ ವಾಸ್ ದ ಸರ್ಜರಿ ಅರ್ಲಿ ಇನ್ ದ ಮಾರ್ನಿಂಗ್. ದೆನ್ ಸ್ಯಾಟರ್ಡೇ ಈವ್ನಿಂಗ್ ಡಿಸ್ಚಾರ್ಜ್. ಓಕೆ. ಸೊ ನೀವು ಹೇಳಿ. ನನ್ನ ಪ್ರಕಾರ ಅಮ್ಮ ಹೇಳಿದ ಥರ ಒಂದು 2.5 ಮಂತ್ಸ್ ಅದೇ ಫಿಸಿಯೋಥೆರಪಿ, ಅದು ಡಿಸ್ಕಂಫರ್ಟ್ ಅವೆಲ್ಲ ಇತ್ತು. ಬಟ್ ಅದಾದಮೇಲೆ ಆ ಪ್ರೋಗ್ರೆಷನ್ ಒಂಥರ ಕಣ್ಣಿಗೆ ಕಾಣಿಸ್ತಾ ಇತ್ತು. ಏಕೆಂದರೆ ನಾವು ನಮ್ಮ ಮನೆ ಫಸ್ಟ್ ಫ್ಲೋರಲ್ಲಿದೆ. ಸೊ ಮುಂಚೆ ಹತ್ತಿ ಇಳಿಯೋದಕ್ಕೆ ತುಂಬ ಕಷ್ಟಪಡ್ತಾ ಇದ್ವು. ಇವಾಗ ಒಂದು ದಿನಕ್ಕೆ ಒಂದು 3-4 ಸಲ ಹತ್ತಿ ಇಳಿಯೋದು ಆರಾಮವಾಗಿ ಮಾಡ್ತಾರೆ. ಆಮೇಲೆ ಮುಂಚೆ ಒಂದು ಅರ್ಧ ಕಿಲೋಮೀಟರ್ ನಡೆಯೋದಕ್ಕೂ ತುಂಬ ಕಷ್ಟ ಅನ್ನೋರು. ಇವಾಗ 1.5-2 ಕಿಲೋಮೀಟರ್ಸ್ ಆರಾಮಾಗಿ ಹೋಗಿ ನಡ್ಕೊಂಡು ಮಾರ್ಕೆಟು ಆ ಕಡೆ ಎಲ್ಲ ಹೋಗಿ ನಡ್ಕೊಂಡು ಬರ್ತಾರೆ. ಆಮೇಲೆ ಒಂದಿನ ನಾವು ಹಾಫ್ ಡೇ ದೇವಸ್ಥಾನಗಳೆಲ್ಲ 3-4 ದೇವಸ್ಥಾನಗಳಿಗೆ ಹೋಗಿದ್ವಿ. ಸೊ ಸಾಕಷ್ಟು ನಡೆದ್ವಿ ಅಲ್ಲಿ. ಆ್ಯಂಡ್ ವಾಪಸ್ ಬಂದಾದ್ಮೇಲೂ ಅವ್ರಿಗೇನೋ ಆ ಥರ ಅಯ್ಯೋ ಕಾಲು ನೋವ್ತಾ ಇದೆ, ಏನೋ ಆಗ್ತಾ ಇದೆ, ಪೇಯ್ನ್ ಕಿಲ್ಲರ್ ತೊಗೊಳ್ಬೇಕು, ಆ ಥರ ಏನೂ ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಸೊ I can see that improvement. So the lifestyle, the quality of life has really improved a lot. After Jan, I haven't taken any painkillers. ಸೂಪರ್. ನೀವು ಸರ್ಜರಿ ಆಗಿ ಎಷ್ಟು ದಿನ ಆದಮೇಲೆ ವಾಕರ್ ಬಿಟ್ಟು ನಡೆದ್ರಿ? ನೀವು 15 ದಿನಕ್ಕೆ ನಾನು ನಡೆಸಿದ್ದೀನಿ. 15 ದಿನಕ್ಕೆ ವಾಕರ್ ಬಿಟ್ಟು. ಸೊ ನೀ ರಿಪ್ಲೇಸ್ಮೆಂಟ್ ಬಗ್ಗೆ ನೀವೇನು ಹೇಳ್ತೀರಾ ನಮ್ಮ ಜನಗಳಿಗೆ? ಐ ಥಿಂಕ್ ಮಾಡಿಸಿದ್ದು ತುಂಬ ಒಳ್ಳೆದಾಯ್ತು. ಇದ್ರೆ ಮಾಡಿಸ್ಬೇಕು. 74 ಇಯರ್ಸ್ ಆದರೂ ಪರವಾಗಿಲ್ಲ. ಖಂಡಿತ ಅಲ್ಲ? ಕರೆಕ್ಟ್. ಸೊ ಥ್ಯಾಂಕ್ ಯು.